ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಮಾರುಕಟ್ಟೆಯಲ್ಲಿ ಸೇವಂತಿಗೆ ಹೂ ಕೇಳೋರಿಲ್ಲ. ಕೆಜಿ ಸೇವಂತಿಗೆ 10 ರೂಗೆ ಮಾರಾಟ. ಸಾಗಣೆ ವೆಚ್ಚವೂ ಬಾರದ ಹಿನ್ನೆಲೆ ನಳನಳಿಸುತ್ತಿದ್ದ ಸೇವಂತಿ ತೋಟವನ್ನೇ ನಾಶ ಮಾಡಿದ ರೈತ. ಕರ್ತವ್ಯ ನಿರತ ವೈದ್ಯರ ಮೇಲೆ ದೌರ್ಜನ್ಯ. ಚಿಕಿತ್ಸೆಗೆಂದು ಬಂದು ದಾದಿ ಮತ್ತು ವೈದ್ಯರ ಮೇಲೆ ದಬ್ಬಾಳಿಕೆ. ವೈದ್ಯರಿಂದ ಪೊಲೀಸರಿಗೆ ದೂರು. ಆರೋಪಿ ಬಂಧನ. ಮತ ಬ್ಯಾಂಕಿಗಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ. ಶಕ್ತಿ ಯೋಜನೆಯಿಂದ ಪ್ರಯಾಣಿಕರಿಗೆ ತೊಂದರೆ. ಮಕ್ಕಳ ಸಂಸತ್ನಲ್ಲಿ ಪ್ರತಿಧ್ವನಿಸಿದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಸ್ವಪಕ್ಷೀಯರಿಂದಲೇ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆ. ದಲಿತ ಸಂಘಟನೆ ಹೆಸರಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಪ್ರತಿಭಟನಾ ಧರಣಿ. ವಾರ್ತೆಗಳ ವಿವರ. ಮಾರುಕಟ್ಟೆಯಲ್ಲಿ ಹೂ ಬೆಳೆಗೆ ಸೂಕ್ತ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ನೊಂದ ರೈತನೋರ್ವ ಟ್ರ್ಯಾಕ್ಟರ್ ಮೂಲಕ 2 ಎಕರೆ ಸೇವಂತಿ ಹೂವಿನ ತೋಟವನ್ನೇ ನಾಶಪಡಿಸಿದ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಮಾರಂಡಹಳ್ಳಿಯಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಮಾರಂಡಹಳ್ಳಿ ಗ್ರಾಮದ ರೈತ ಕೃಷ್ಣಮೂರ್ತಿ ತಮ್ಮ 2 ಎಕರೆ ಪ್ರದೇಶದಲ್ಲಿ ಸೇವಂತಿ ಹೂ ಬೆಳೆದಿದ್ರು. ಹೂಗಳು ಸಹ ಬಹಳ ಸುಂದರವಾಗಿ ಬೆಳೆದು ನಿಂತಿದ್ವು. ಆದರೆ ಹೂ ಕಟಾವು ಮಾಡಿ ಮಾರುಕಟ್ಟೆಗೆ ತಂದ್ರೆ ಪ್ರತಿ ಕೆಜಿಗೆ ಸೇವಂತಿ 10 ರಿಂದ 20 ರೂಪಾಯಿಗೆ ಮಾರಾಟವಾಗ್ತಿದ್ದು, ದಿಕ್ಕು ತೋಚದ ರೈತ ಟ್ರ್ಯಾಕ್ಟರ್ ಮೂಲಕ ಇಡೀ ತೋಟವನ್ನ ಉಳುಮೆ ಮಾಡಿ ಸಂಪೂರ್ಣ ನಾಶ ಮಾಡಿದ್ದಾರೆ. ರೈತನಿಗೆ ಹೂವು ಕಿತ್ತು ಮಾರುಕಟ್ಟೆಗೆ ಹಾಕುವ ಸಾಗಣೆ ವೆಚ್ಚ ಕೂಡ ಬಾರದ ಹಿನ್ನೆಲೆ ಹೂವು ನಾಶ ಮಾಡಲು ಮುಂದಾದ ರೈತ ಸೇವಂತಿ ಬೆಳೆ ಬೆಳೆಯಲು ಎಕರೆಗೆ 1.5 ರಿಂದ 2 ಲಕ್ಷ ಖರ್ಚು ಮಾಡಿದ್ದು, ರಾಜ್ಯ ಸರ್ಕಾರ ಹೂ ಬೆಳೆಗಾರರ ನೆರವಿಗೆ ಬರುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಕೊಲೆ ಘಟನೆ ಕಣ್ಣ ಮುಂದೆ ಇರುವಾಗಲೇ ಮತ್ತೆ ವೈದ್ಯರುಗಳ ಮೇಲೆ ದೌರ್ಜನ್ಯಗಳು, ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಕೆಲಸ ಈಗಲೂ ಸಾರ್ವಜನಿಕರಿಂದ ನಡೆಯುತ್ತಲೇ ಇವೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ದೌರ್ಜನ್ಯವೆಸಗಿದ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ. ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗಳು ಸ್ಟಾಫ್ ಅಂದರೆ ಮರ್ಯಾದೆ ಇಲ್ದಂಗೆ ಆಗಿದೆ. ಅವನು ಏನೋ ತೋರಿಸ್ತಾನಂತೆ, ಪವರ್ ತೋರಿಸ್ತಾನಂತೆ, ತೋರಿಸಲಿ. ಚಿಕ್ಕಬಳ್ಳಾಪುರ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ವ್ಯಕ್ತಿಯೊಬ್ಬ ಸರತಿ ಸಾಲಿನಲ್ಲಿ ನಿಂತಿದ್ದ ರೋಗಿಗಳನ್ನ ಹೊರಕ್ಕೆ ತಳ್ಳಿ ಅಡ್ಡ ಬಂದ ದಾದಿಯರ ಮೇಲೆ ದೌರ್ಜನ್ಯವೆಸಗಿ ವೈದ್ಯರ ಬಳಿ ಚಿಕಿತ್ಸೆಗೆ ಒತ್ತಾಯ ಮಾಡಿದ್ದಾನೆ. ವೈದ್ಯರಿಗೂ ಚಿಕಿತ್ಸೆಗಾಗಿ ಅರ್ಜೆಂಟ್ ಮಾಡಿದ್ದಾನೆ. ತಡವಾದ್ರೆ ಏನಾಗುತ್ತೆ ನೋಡು ಎಂದು ಗಲಾಟೆ ಮಾಡಿದ್ದಾನೆ. ಇಷ್ಟೆಲ್ಲ ರದ್ದಂತ ಮಾಡಿ ಕೊನೆಗೆ ಪೊಲೀಸ್ ಅತಿಥಿಯಾಗಿರುವ ವ್ಯಕ್ತಿ ಹೆಸರು ಆನಂದ್ ಎಂ. ಈತ ಕೊತ್ತೂರು ವಾಸಿ ಎಂದು ತಿಳಿದು ಬಂದಿದ್ದು, ಡಾಕ್ಟರ್ ವಿಶ್ವನಾಥ್ ಎನ್ನುವರು ಕೊಟ್ಟ ದೂರಿಗೆ ಸ್ಪಂದಿಸಿದ ಪೊಲೀಸರು ಆತನನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿ ಎಫ್ಐಆರ್ ಹಾಕಿದ್ದಾರೆ. ಆನಂದ ಎಂಬಾತ ಯಾವುದೋ ಸಂಘಟನೆ ಮುಖಂಡ ಎಂದು ಕಂಡು ಬರುತ್ತಿದ್ದು, ತನ್ನ ಮೇಲೆ ದೂರು ನೀಡಿದ ವೈದ್ಯರ ವಿರುದ್ಧ ಮಾತನಾಡಿಸಲು ಮತ್ತೊಬ್ಬ ಮುಖಂಡನಿಗೆ ದೂರವಾಣಿ ಮಾಡಿ ತನ್ನ ಪ್ರಭಾವ ತೋರಿಸಲು ಮುಂದಾದರೂ ವೈದ್ಯರು ಆ ದೂರವಾಣಿ ಕರೆಗಳಿಗೆ ಹೆದರದೆ ವರ್ಗಾವಣೆಯಾದರೂ ಚಿಂತೆ ಇಲ್ಲ, ಈ ಕೆಲಸ ಕಳೆದುಕೊಂಡ್ರೂ ಯೋಚನೆ ಮಾಡಲ್ಲ, ಆದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೇರೆ ರೋಗಿಗಳಿಗೆಲ್ಲ ತೊಂದರೆ ಕೊಟ್ಟು ಸಿಬ್ಬಂದಿಯನ್ನ ಬಾಯಿಗೆ ಬಂದಂತೆ ಬೈದಿದ್ದಕ್ಕೆ ಸುಮ್ಮನೆ ಬಿಡಲ್ಲ. ಅಂತವರಿಗೆ ಸಪೋರ್ಟ್ ಮಾಡೋ ಲೀಡರ್ಗಳು ನೀವೆಂಥವರು ಎಂದು ಸರಿಯಾಗಿಯೇ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ವೈದ್ಯರ ಕೊಠಡಿಯಲ್ಲೇ ನಡೆಯಿತು. ಒಪ್ಪಡೆಯಲ್ಲಿ ಪೇಷಂಟ್ಸ್ ನೋಡ್ಬೇಕಾದ್ರೆ ಒಬ್ಬರು ಲೈನಲ್ಲಿರೋರನ್ನ ಲೈನ್ ಬ್ರೇಕ್ ಮಾಡಿ ವಯಸ್ಸಾಗಿರೋರನ್ನ ಎಲ್ಲ ತಳ್ಕೊಂಡು ಬಂದ್ಬಿಟ್ಟು ಒಳಗಡೆ ಏನಪ್ಪ ಹಿಂಗೆ ಬಂದೆ ಅಂತ ನಮ್ಮ ಅಟೆಂಡರ್ ಕೇಳಿದಾಗ ಆಯಮ್ಮನಿಗೆ ನೀನು ನಲ್ಲಿ ನಿಂತ್ಕೋ, ಸಿಂಗ್ಲರ್ ಆಗಿ ನಿಂತ್ಕೋ ಅಲ್ಲಿ ಅಂತ ಆವಾಜ್ ಆಗ್ತಾ. ಆಮೇಲೆ ವಯಸ್ಸಾಗಿರೋರು ಅವ್ರ ತಂದೆ ವಯಸ್ಸಿರುತ್ತೆ, ಅವರು ಹೇಳಿದ್ರು ಏನಪ್ಪ ಹಿಂಗೆ ತಳ್ಕೊಂಡು ಬಂದ್ಬಿಟ್ಟೆ ನನಗೆ ಅಂತ. ಅವ್ರಿಗೂ ಬೈದ, ನೀನೇನು ಮಾತಾಡೋದು ನೀನು ಹಂಗೆ ಅಂತ. ಮತ್ತು ನಾನು ಏನೇ ಹಿಂಗೆ ಲೈನ್ ಇದು ಮಾಡ್ಕೊಂಡು ಬಂದಿದ್ದೆ ಅಂದಿದ್ದಕ್ಕೆ ನೀನೇನು ಮಾತಾಡೋದು, ನಿನ್ನ ಪೇಷಂಟ್ ನೋಡಬೇಕು, ನಮ್ಮ ಪಬ್ಲಿಕ್ಕು, ನಾನು ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರೆಸ್ತೀನಿ ಅಂತೆಲ್ಲ ಅದನ್ನೆಲ್ಲ ಸಿಂಗ್ಲರಾಗಿ ಮಾತಾಡ್ದ.
ಅದಕ್ಕೆ ಆಲ್ಮೋಸ್ಟ್ ಒಂದು 15 ನಿಮಿಷ ನಮ್ಮ ಟೈಮ್ ವೇಸ್ಟ್ ಮಾಡಿ ತುಂಬ ಪೇಷಂಟ್ಸ್ಗೆಲ್ಲ ನಮ್ಮ ಕರ್ತವ್ಯಕ್ಕೆಲ್ಲ ಅಡ್ಡಿ ಮಾಡಿ ಪೇಷಂಟ್ಸ್ಗೆಲ್ಲ ತೊಂದರೆ ಮಾಡ್ದ. ಅವ್ರು ಕಳಿಸ್ತೀನಿ ಇವ್ರನ್ನ ಕಳಿಸ್ತೀನಿ ಅಂತೇಳಿ. ಸೊ ಆಯಿತು, ಏನೋ ತೊಂದರೆ ಇದ್ದರೆ ರಿಕ್ವೆಸ್ಟ್ ಮಾಡ್ಕೋಬೇಕು. ನಮ್ಮ ಸ್ಟಾಫ್ಗೆಲ್ಲ ಬೈಯೋದು ರಿಪೀಟೆಡ್ ಆಗಿ ನಡೀತಾ ಇದೆ. ಡಾಕ್ಟ್ರುಗಳಂದರೆ ಮರ್ಯಾದೆ ಇಲ್ಲ, ಬೆಲೆ ಇಲ್ಲ. ಸಿಂಗ್ಲರಾಗಿ ಮಾತಾಡಿಸ್ದ, ಅವ್ರನ್ನ ಕಳಿಸ್ತೀನಿ ಇವ್ರನ್ನ ಕಳಿಸ್ತೀನಿ, ನೋಡ್ತೀನಿ ಅದು ಇದು ಅಂತ ಬೆದರಿಕೆ ಹಾಕಿದ್ದಾನೆ. ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾನೆ. ಪಬ್ಲಿಕ್ಕೆಲ್ಲ ನೋಡಿದ್ದಾರೆ. ಪಬ್ಲಿಕ್ಕೆಲ್ಲ ಬೈದ ಮೇಲೆ ಈಗ ಸ್ವಲ್ಪ ಬೆತ್ತಗಾಗ್ಬಿಟ್ಟು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾವೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರುಗಳು ಸ್ಟಾಫ್ ಅಂದರೆ ಮರ್ಯಾದೆ ಇಲ್ದಂಗೆ ಆಗಿದೆ. ಅವನು ಏನೋ ತೋರಿಸ್ತಾನಂತೆ, ಪವರ್ ತೋರಿಸ್ತಾನಂತೆ, ತೋರಿಸ್ಲಿ. ಚುನಾವಣೆ ಸಮಯದಲ್ಲಿ ಹಲವಾರು ಭರವಸೆ ನೀಡಿದ್ದೀರಿ, ಗೆದ್ದು ಗದ್ದುಗೆಗೆ ಕೂತಿದ್ದೀರಿ. ಆದರೆ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಸಮರ್ಪಕವಾಗಿ ಹೆಚ್ಚುವರಿ ಬಸ್ಗಳನ್ನು ಹಾಕಿ ಜಾರಿಗೆ ತನ್ನಿ. ಆ ಕೆಲಸ ಮಾಡಕ್ಕೆ ಆಗೋದಿಲ್ಲ ಎಂದ್ರೆ ಸಚಿವ ಸಂಪುಟ ವಿಸರ್ಜಿಸಿ ಚುನಾವಣೆಗೆ ಬನ್ನಿ ಎಂದು ಸಂಸತ್ ಸ್ಪರ್ಧೆಯಲ್ಲಿ ವಿರೋಧ ಪಕ್ಷದವರು ಕಾಲು ಎಳೆದರು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಶಾಲಾ ಸಂಸತ್ತು ಸ್ಪರ್ಧೆಯಲ್ಲಿ 60ಕ್ಕೂ ಹೆಚ್ಚು ಮಕ್ಕಳು ಶಾಲಾ ಸಂಸತ್ತು ಸ್ಪರ್ಧೆಯಲ್ಲಿ ನಿಭಾಯಿಸಿದ ರೀತಿ ಎಲ್ಲರ ಗಮನ ಸೆಳೆದಿದೆ. ಬಿಇಒ ವೆಂಕಟೇಶಪ್ಪ ಶಾಲಾ ಸಂಪತ್ತು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಜನಪ್ರತಿನಿಧಿ ಸಂಸ್ಥೆಗಳ ಪಾತ್ರದ ಅರಿವು ಮೂಡಿಸುವುದು, ಪ್ರಜಾಪ್ರಭುತ್ವದ ಬುನಾದಿಯನ್ನ ಭದ್ರಪಡಿಸುವ ಹಾಗೂ ಅಭಿಪ್ರಾಯಗಳ ಬಗ್ಗೆ ತಾಳ್ಮೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಕೌಶಲ್ಯ ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ವಿಧಾನಸಭೆಯ ಕಾರ್ಯಕಲಾಪಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ವಿದ್ಯಾರ್ಥಿ ದೆಸೆಯಿಂದಲೇ ವಾಕ್ಚಾತುರ್ಯ, ಸಮಯ ಪ್ರಜ್ಞೆ, ಸೂಕ್ಷ್ಮತೆ, ಧೈರ್ಯ ಮನೋಭಾವ, ಉತ್ತಮ ವಿಷಯ ಮಂಡನೆ ಸೇರಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು ಯುವ ಸಂಸತ್ ಸ್ಪರ್ಧೆಯ ಉದ್ದೇಶವಾಗಿದೆ ಎಂದು ಬಿಇಒ ವೆಂಕಟೇಶಪ್ಪ ತಿಳಿಸಿದರು. ಸಂಸತ್ ಸ್ಪರ್ಧೆಯಲ್ಲಿ ವಿರೋಧಿ ಪಕ್ಷದ ನಾಯಕ ಮಾತನಾಡಿ, ಸರ್ಕಾರ ಜನರಿಗೆ ಕಲ್ಪಿಸಿರುವ ಗ್ಯಾರಂಟಿಗಳನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮೋಸ, ವಂಚನೆ, ದೋಖ ಮಾಡುವುದನ್ನು ನಾಗರಿಕರು ಎಂದಿಗೂ ಸಹಿಸುವುದಿಲ್ಲ. ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಪ್ರತಿದಿನ ಬಸ್ ಮೂಲಕ ಸಂಚರಿಸುವ ಸರ್ಕಾರಿ ನೌಕರರಿಗೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ, ಶಾಲಾ ಕಾಲೇಜುಗಳಿಗೆ ಹೋಗಲು ತುಂಬಾ ತೊಂದರೆಯಾಗುತ್ತಿದೆ. ಉಚಿತ ಬಸ್ನಲ್ಲಿ ಅನಾವಶ್ಯಕವಾಗಿ ಓಡಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಪ್ರಯಾಣಿಕರಿಗೆ ಅನುಗುಣವಾಗಿ ನೀವು ಬಿಟ್ಟಿರುವ ಬಸ್ಸುಗಳ ಸಂಖ್ಯೆ ಕಡಿಮೆ ಇದೆ. ಯಾವುದೇ ಗ್ಯಾರಂಟಿಗಳನ್ನ ಕೊಡಬೇಕಾದ್ರೆ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಬೇಕು. ಆನಂತರ ತಜ್ಞರ ವರದಿ ಆಧರಿಸಿ ಅನುಷ್ಠಾನಗೊಳಿಸಬೇಕು. ಆದರೆ ನೀವು ಹಾಗೆ ಮಾಡಿಲ್ಲ. ಮತ ಬ್ಯಾಂಕ್ ರಾಜಕಾರಣದ ಉದ್ದೇಶದಿಂದ ಶಕ್ತಿ ಯೋಜನೆ ಜಾರಿಗೊಂಡಿದ್ದು, ಇದರಿಂದ ಹಣ ಕೊಟ್ಟು ಪ್ರಯಾಣಿಸುತ್ತಿರುವ ಸಾರ್ವಜನಿಕರಿಗೆ ನಿತ್ಯ ಕಿರುಕುಳವಾಗಿದೆ ಎಂದಿದ್ದಾರೆ. ಅವ್ರು ಹೇಳ್ತಾರೆ ಇಷ್ಟು ಕೊಡ್ತಾ ಇದ್ರು ಮಕ್ಕಳಲ್ಲಿ ಯಾಕೆ ಪೋಷಕಾಂಶ ಕಡಿಮೆ ಆಗುತ್ತೆ ಅಂತ. ಎಷ್ಟೋ ಶಾಲೆಗಳಲ್ಲಿ ಮಧ್ಯಾಹ್ನದ ವೇಳೆ ಬಿಸಿ ಊಟ ಕೊಡ್ತಾರೆ. ಅದು ಎಷ್ಟು ಶುಚಿಯಾಗಿ ಮಾಡ್ತಾರೆ ಅಂತ ಯಾವತ್ತನ್ನ ಹೋಗಿ ನೋಡಿದ್ದೀರಾ ಮಾನ್ಯ ಆರೋಗ್ಯ ಸಚಿವರೇ? ಎಷ್ಟೋ ಶಾಲೆಗಳಲ್ಲಿ ನಮ್ಗೆ ಕಂಪ್ಲೇಂಟ್ ಬಂದಿದೆ, ಈ ತರ ಸರಿ ಮಾಡಿಲ್ಲ. ಎಷ್ಟೋ ಶಾಲೆಗಳಲ್ಲಿ ಈ ತರ ಹುಳು ಬಿದ್ದಿದೆ ಅಂತ. ಅದ್ರ ಬಗ್ಗೆ ನಿಮ್ ಕ್ರಮ ಏನು? ಎಷ್ಟೋ ದಿನಗಳಿಂದ ಈ ತರ ಹಾಳಾಗಿರೋ ಅನ್ನವನ್ನು ಮಕ್ಕಳಿಗೆ ಕೊಡ್ತಾ ಇದ್ರೆ ಅವ್ರ ಭವಿಷ್ಯ ಏನು, ಮುಂದೆ ಅವ್ರ ಆರೋಗ್ಯ ಏನಾಗಬೇಕು? ಈ ಸಂದರ್ಭದಲ್ಲಿ ಇಒ ರಮೇಶ, ಸಮನ್ವಯಾಧಿಕಾರಿ ವೆಂಕಟರಾಮ್, ಬಿಆರ್ಸಿ ರಮೇಶ, ಪದ್ಮಾವತಿ, ಶಿಕ್ಷಕರಾದ ಶಿವಪ್ಪ, ರವೀಂದ್ರ, ಸಾಕ್ಷರತೆ ಶಿವಪ್ಪ, ಸಿ ನಾರಾಯಣಸ್ವಾಮಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ.
ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024ರವರೆಗೆ ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಯೂತ್ ಕಾಂಗ್ರೆಸ್ ಮುಖಂಡ ಜಗದೀಶ್ ವಿರುದ್ಧ ನಡೆಯುತ್ತಿದ್ದ ಶೀತಲ ಸಮರ ಇಂದು ಬಹಿರಂಗ ವೇದಿಕೆಯಲ್ಲಿ ಚರ್ಚೆಯಾಗುತ್ತಿದೆ. ಸ್ವಪಕ್ಷೀಯ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧವೇ ಇಂದು ಪ್ರತಿಭಟನೆ ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ದಲಿತ ಸಂಘರ್ಷ ಸಮಿತಿ ಹೆಸರಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ನನಗೇನಾದ್ರೂ ಆದ್ರೆ ಅದಕ್ಕೆ ಪ್ರದೀಪ್ ಈಶ್ವರ್ ಹೊಣೆ ಎಂದು ವೇದಿಕೆಯಲ್ಲಿ ಕಣ್ಣೀರಾಕಿ ಜಗದೀಶ್ ಪ್ರತಿಭಟಿಸಿದ್ರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಗೆದ್ದಾಗಿನಿಂದ ಪಕ್ಷದ ಯಾವ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ದೂರುಗಳು ಆಗಾಗ ಹೊರಗೆ ಬರುತ್ತಲೇ ಇದೆ. ಈ ವಾಯ್ಸ್ ವಿರೋಧ ಪಕ್ಷಗಳಿಗೆ ಆಹಾರವಾಗುತ್ತಿದೆ. ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪ್ರದೀಪ್ ವಿರುದ್ಧ ಮಾತನಾಡಲು ಪ್ರಾರಂಭಿಸಿದ್ರು. ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿದ್ದ ಜಗದೀಶ್ ಅಂತೂ ನೇರ ಬೈದಾಡಿಕೊಂಡ ಘಟನೆಯೂ ನಡೆದಿದೆ ಎನ್ನಲಾಗಿದ್ದು, ಕಳೆದ ಸಂಸದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ವಿರುದ್ಧವಾಗಿ ಕೆಲಸ ಮಾಡಿದ ಅನ್ನೋ ಕಾರಣಕ್ಕೆ ಪಕ್ಷದಿಂದ ಜಗದೀಶ್ರನ್ನ ಉಚ್ಚಾಟಿಸಲಾಗಿತ್ತು. ಆದ್ರೂ ರಾಜ್ಯಾಧ್ಯಕ್ಷರ ವಿಶ್ವಾಸ ಪಡೆದು ಮುಂದುವರೆದಿದ್ದ ಜಗದೀಶ್ ಯುವ ಕಾಂಗ್ರೆಸ್ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಿದ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶಗೊಂಡು ಇಂದು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರೊಂದಿಗೆ ಜೈ ಭೀಮ್ ಹಾಸ್ಟೆಲ್ ಬಳಿ ಪ್ರದೀಪ್ ಈಶ್ವರ್ ಹಟಾವೋ ದಲಿತ ಬಚಾವೋ ಎಂದು ಪ್ರತಿಭಟನೆಗೆ ಇಳಿದ್ರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ಪಾಲ್ಗೊಂಡಿದ್ದ ಜಗದೀಶ್ ತನ್ನ ಉಚ್ಚಾಟನೆ ಬಗ್ಗೆ ಹೇಳಿಕೊಂಡು ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಮಧ್ಯೆ ಪಿಎಸ್ಐ ನಂಜುಂಡಯ್ಯರ ಜೊತೆ ವಾಗ್ವಾದ ನಡೆಯಿತು. రోడ్ బ్లాక్ చేసేలేదు సార్. రోడ్ బ్లాక్ చేసి రోడ్ బ్లాక్ చేసాను మనం ಇಲ್ಲ ಮಾಮೂಲಿ ಇದಿದ್ರೆ ಸಾಕು ರೋಡ್ ಬ್ಲಾಕ್ చేసాం. ಜೈ ಭೀಮ್ ಮಾಸ್ಟರ್ ಎದುರುಗಡೆ ಅದರಲ್ಲೇ ನೀನೇ ಫೋಟೋ ಹೊಡೆದ. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ರಸ್ತೆ ಪಕ್ಕದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ಜೋರು ಧ್ವನಿಯಲ್ಲಿ ಮಾತನಾಡುತ್ತಿದ್ದಂತೆ ಸುಮ್ಮನಾದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಜಗದೀಶ್, ನನಗೇನಾದ್ರೂ ಆದ್ರೆ ಅದಕ್ಕೆ ಪ್ರದೀಪ್ ಈಶ್ವರ್ ನೇರ ಹೊಣೆಗಾರರಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದ್ರು. ಇದು ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದೀನಿ, ಇದೇ ತರ ಪದೇ ಪದೇ ನನಗೇನಾದ್ರೂ ಟಾರ್ಚರ್ ಕೊಟ್ರೆ ಒಂದಲ್ಲ ಒಂದಿನ ನನಗೇನಾದ್ರೂ ಆದ್ರೆ ನೀನೇ ಭರಿಸ್ಬೇಕು. ಅದನ್ನ ನನ್ನ ಮಕ್ಕಳಿಗೆ ಆಗ್ಲಿ ಏನೇ ಆಗ್ಲಿ ಏನಾದ್ರೂ ಪ್ರದೀಪ್ ಈಶ್ವರ್ ಇದೇ ತರ ಕಿರುಕುಳ ಕೊಟ್ರೆ ನಾವು ಅದನ್ನ ಬಿಡೋದಿಲ್ಲ. ಯಾವುದೇ ಇದೇ ಹೋರಾಟ ಮಾಡೇ ಮಾಡ್ತೀವಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದಲ್ಲಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವುದೇ ಬಿಜೆಪಿಯ ಮೊದಲ ಗುರಿ. ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಗುತ್ತಿದೆ. ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಚುರುಕುಗೊಳಿಸಿದ್ದು, ವಿಶ್ವದಲ್ಲೇ ನಂಬರ್ 1 ಸದಸ್ಯತ್ವ ಹೊಂದಿದ ಪಕ್ಷವನ್ನಾಗಿ ರೂಪಿಸಲಾಗುವುದು ಎಂದು ಸಚಿವ ಆರ್ ಅಶೋಕ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಸಮೀಪದ ವಾಜರಹಳ್ಳಿ ಗ್ರಾಮದಲ್ಲಿರುವ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಅವರ ನಿವಾಸಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ನೂತನ ವಧು-ವರರನ್ನ ಆಶೀರ್ವದಿಸಿ ಶುಭ ಕೋರಿದ್ರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಧ್ಯಮದವರೊಂದಿಗೆ ಮಾತನಾಡಿ, ದೇಶದಲ್ಲಿ ಬಿಜೆಪಿ ಸದಸ್ಯತ್ವ 12 ಕೋಟಿಗೂ ಹೆಚ್ಚು ನೋಂದಣಿಯಾಗಿತ್ತು. ಈ ಬಾರಿ ನೋಂದಣಿ ಹೆಚ್ಚಾಗಲಿದೆ. ಪ್ರಪಂಚದಲ್ಲಿಯೇ ಬಿಜೆಪಿ ನಂಬರ್ 1 ಸದಸ್ಯತ್ವ ಹೊಂದಿದ ಪಾರ್ಟಿಯಾಗಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ ನೋಂದಣಿ ಕಾರ್ಯ ಮಾಡಲಾಗ್ತಿದೆ. ನಾನು ಕೂಡ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿದ್ದೇನೆ. ನಮಗೆಷ್ಟು ಮತಗಳು ಬಂದಿದೆಯೋ ಅಷ್ಟು ಸದಸ್ಯತ್ವ ಮಾಡಿಸಲಾಗುತ್ತಿದೆ. ಗುರಿಯನ್ನು ತಲುಪುತ್ತೇವೆ. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವುದೇ ಮೊದಲ ಗುರಿ. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಗುತ್ತಿದೆ ಎಂದು ಹೇಳಿದರು. 12 ಕೋಟಿಗೂ ಹೆಚ್ಚು ಮೆಂಬರ್ಶಿಪ್ ಆಗಿತ್ತು. ಈ ಸಲ ನಾವು ಅದಕ್ಕೂ ಹೆಚ್ಚು ಮಾಡಬೇಕು.
ಪ್ರಪಂಚದಲ್ಲೇ BJP ನಂಬರ್ 1 ಸದಸ್ಯತ್ವ ಇರೋ ಪಾರ್ಟಿ ಆಗಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಆದೇಶದ ಮೇಲೆಗೆ ನಾವೆಲ್ಲ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ನಾನು ಕೂಡ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ವೋಟ್ ಬಂದಿದೆಯೋ ಅಷ್ಟು ಮೆಂಬರ್ಶಿಪ್ ಮಾಡೋವಂಥದ್ದು ಅದನ್ನು ತಲುಪ್ತೀರಿ. ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥದ್ದೇ ನಮ್ಮ. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್, ಕೊಯ್ರಾ ಗ್ರಾಮ ಪಂಚಾಯಿತಿ ಸದಸ್ಯೆ ವೀಣಾ ರವಿಕುಮಾರ್, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬೃಂಗೇಶ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನರನ್ನು ಜಾತಿ ನಿಂದನೆ ಮತ್ತು ಅಟ್ರಾಸಿಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆತನ ವಿರುದ್ಧ ತಿರುಗಿ ಬಿದ್ದಿರುವ ಒಕ್ಕಲಿಗ ಸಮುದಾಯ ತೀವ್ರ ವಿರೋಧ ಒಡ್ಡುತ್ತಿದ್ದಾರೆ. ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಯಲವಳ್ಳಿ ರಮೇಶ್ ಮುನಿರತ್ನ ಅವರ ಶಾಸಕತ್ವ ರದ್ದುಗೊಳಿಸಬೇಕು. ಬಿಜೆಪಿಗೆ ಒಕ್ಕಲಿಗರ ಮೇಲೇನಾದರೂ ಗೌರವ ಇದ್ರೆ ಆತನನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಒತ್ತಾಯಿಸಿದರು. ಆರ್ ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಮಾಡಿ ಕಮಿಷನ್ಗೆ ಒತ್ತಾಯಿಸಿರುವ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಪೊಲೀಸ್ ದೂರು ದಾಖಲಾಗಿತ್ತು. ಗುತ್ತಿಗೆದಾರ ಚಲುವರಾಜನವರು ನೀಡಿದ ದೂರಿನ ಮೇಲೆ ಮುನಿರತ್ನನನ್ನು ಬಂಧಿಸಿ 15 ದಿನಗಳ ಕಾಲ ಪೊಲೀಸ್ ವಿಚಾರಣೆಗೆ ನೀಡಲಾಗಿದೆ. ಈ ಮಧ್ಯೆ ತಮ್ಮ ಸಮುದಾಯದ ಹೆಸರು ಹೇಳಿ ಜಾತಿ ನಿಂದನೆ ಮಾಡಿದ ಶಾಸಕರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒಕ್ಕಲಿಗ ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯಗೆ ದೂರು ನೀಡಿದ್ರು. ಅದರ ಬೆನ್ನಲ್ಲೇ ರಾಜ್ಯ ಒಕ್ಕಲಿಗರ ಸಂಘವು ಮುನಿರತ್ನ ವಿರುದ್ಧ ತಿರುಗಿ ಬಿದ್ದಿದ್ದು ಆತನೊಬ್ಬ ದುರಾಂಕಾರಿ, ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಯಲವಳ್ಳಿ ರಮೇಶ್ ಮಾತನಾಡಿ, ಮುನಿರತ್ನ ಶಾಸಕ ಸ್ಥಾನವನ್ನು ಕೂಡಲೇ ರದ್ದುಗೊಳಿಸಬೇಕು. ಮತ್ತೊಮ್ಮೆ ಯಾವುದೇ ಜಾತಿಯವರ ಹೆಸರೇಳಿ ನಿಂದಿಸಬಾರದು. ಬಿಜೆಪಿ ಪಕ್ಷದ ಮುಖಂಡರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಆತನನ್ನು ಪಕ್ಷದಿಂದಲೇ ಅಮಾನತು ಮಾಡಬೇಕು. ಆದರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆತನನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದು, ಆರ್ ಅಶೋಕ್ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದ್ದಾರೋ ಇಲ್ಲವೋ ಎಂಬ ಅನುಮಾನ ಮೂಡುವಂತೆ ಹಾಡುತ್ತಿದ್ದಾರೆ. ಮುನಿರತ್ನ ಸಾವಿರಾರು ಕೋಟಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದುರಾಂಕಾರಿ. ಒಕ್ಕಲಿಗ ಜಾತಿಯ ಗುತ್ತಿಗೆದಾರನನ್ನು ಮನೆಯಲ್ಲಿ ಕೂಡಿ ಹಾಕಿ ಅವರ ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯ ಮಾತುಗಳಾಡಿ ಅವಮಾನ ಪಡಿಸಿದ್ದಾನೆ. ಆತನನ್ನು ಶಾಶ್ವತವಾಗಿ ಶಾಸಕ ಸ್ಥಾನದಿಂದ ದೂರ ಇಡಬೇಕು ಎಂದು ಒತ್ತಾಯಿಸಿದರು. ಕೀಳು ಭಾಷೆಯಲ್ಲಿ ಅಷ್ಟು ಕೀಳು ಮಟ್ಟದಲ್ಲಿ ಒಕ್ಕಲಿಗ ಸಮುದಾಯದವ್ರನ್ನ ಮತ್ತು ಯಾವುದೇ ಒಂದು ವರ್ಗೀಯ ಸಮುದಾಯದವ್ರನ್ನ ಆ ಭಾಷೆಗಳು ನಮ್ಗೆ ಹೇಳಕ್ಕೆ ನಾಚಿಕೆ ಆಗ್ತದೆ. ಎಲ್ಲ ಕೂಡ ನಾನು ಒರಿಜಿನಲ್ ರೆಕಾರ್ಡ್ ತಂದು ನಾನು ಕೇಳಿದ್ದೀನಿ. ಅದನ್ನು ಭಾಳ ಕಣ್ಣಲ್ಲಿ ನೀರು ಬರ್ತದೆ. ಅವನು ಮನುಷ್ಯನೇ ಅಲ್ಲ, ಭಾರಿ ಮೃಗತ್ವದಲ್ಲಿ ಮಾತಾಡಿದ ಗೌರವ ಇದೆ. ಈ ಕೂಡಲೇ ಇವನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ಶಾಸಕತ್ವದಿಂದ ಕೂಡ ಅವನ್ನ ಸಸ್ಪೆಂಡ್ ಮಾಡಬೇಕು. ಅವನು ಈ ಕೂಡಲೇ ಶಾಸಕ ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಕುಡದಗಡ್ಡೆ ಕೃಷ್ಣಪ್ಪ, ಕೊಂಡೇನಹಳ್ಳಿ ಚಂದ್ರಪ್ಪ, ಮೈಲಪ್ಪನಹಳ್ಳಿ ಪ್ರಭಾಕರ್, ವಸಂತ, ಲಕ್ಷ್ಮಣ್ ಇತರರು ಇದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕ್ರೀಡಾ ವಸತಿ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ ಸಂಸದ ಮಲ್ಲೇಶ್ ಬಾಬು ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರ ಅವರು, ಭೋಜನ ಶಾಲೆಯಲ್ಲಿ ಸ್ವಚ್ಛತೆ ಇಲ್ಲ, ಕೊಠಡಿಗಳ ಸಮರ್ಪಕ ನಿರ್ವಹಣೆ ಇಲ್ಲ, ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕೋಲಾರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಆವರಣದ ಕ್ರೀಡಾ ವಸತಿ ನಿಲಯಕ್ಕೆ ಸಂಸದ ಎಂ ಮಲ್ಲೇಶ್ ಬಾಬು ಭೇಟಿ ನೀಡಿ ಕ್ರೀಡಾ ವಸತಿ ನಿಲಯದ ಪ್ರತಿಯೊಂದು ಕೊಠಡಿಗಳನ್ನು ಪರಿಶೀಲನೆ ನಡೆಸಿದ್ರು. ಕ್ರೀಡಾ ವಸತಿ ನಿಲಯದ ಭೋಜನ ಕೊಠಡಿಯಲ್ಲಿ ಇದ್ದ ಕಸವನ್ನ ಕಂಡು ಸಿಬ್ಬಂದಿಗಳಿಗೆ ಸ್ವಚ್ಛತೆಯನ್ನು ಮಾಡದೆ ಇಲ್ಲಿಯೇ ಬಿಟ್ಟಿರುವುದೇಕೆ ಎಂದು ಪ್ರಶ್ನಿಸಿದ್ರು. ನಂತರ ವಿದ್ಯಾರ್ಥಿಗಳ ಕೊಠಡಿಗಳನ್ನ ಕಂಡು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಶಿಸ್ತನ್ನ ಕಲಿಸಬೇಕು, ಕೊಠಡಿಯ ಸ್ವಚ್ಛತೆಯನ್ನ ಇಟ್ಟುಕೊಳ್ಳದೆ ಇರುವುದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಕ್ರೀಡಾ ವಸತಿ ನಿಲಯದ ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪಟ್ಟಿ ಮಾಡಿ ನೀಡಿದ್ರೆ ಜನವರಿ 26ರ ಗಣರಾಜ್ಯೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಹಾಗೂ ಇತರೆ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಆರ್ ಗೀತಾ, ಕ್ರೀಡಾ ವಸತಿ ನಿಲಯದ ತರಬೇತಿದಾರ ವೆಂಕಟೇಶ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತ ಸಂಘಟನೆ ಹಾಗೂ ರೈತರು ತಹಶೀಲ್ದಾರರನ್ನು ಭೇಟಿ ಮಾಡಲು ಪ್ರಯತ್ನಿಸಿದರೆ ರೈತರನ್ನು ಲಘುವಾಗಿ ಪರಿಗಣಿಸುವುದು ಹಾಗೂ ಕಚೇರಿಯ ಒಳಗಡೆ ಕರೆದುಕೊಂಡು ಸೌಜನ್ಯಕ್ಕಾದರೂ ರೈತರ ಸಮಸ್ಯೆಗಳ ಬಗ್ಗೆ ಆಲಿಸುವ ಕನಿಷ್ಠ ಇಂಗಿತವನ್ನು ತಹಶೀಲ್ದಾರ್ ಅವರು ಹೊಂದಿಲ್ಲವೆಂದು ರೈತ ಸಂಘದ ಗೌರವಾಧ್ಯಕ್ಷ ರಘುನಾಥ ರೆಡ್ಡಿ ದೂರಿದ್ದಾರೆ. ಚಿಂತಾಮಣಿ
ತಾಲೂಕು ಆಲಪ್ಪಲ್ಲಿ ಗ್ರಾಮದ ರೈತರ ಜಮೀನಿನಲ್ಲಿ ತೀವ್ರ ಬರಗಾಲದಿಂದ ಬೆಳೆ ಒಣಗಿ ಹೋಗಿರುವ ಬಗ್ಗೆ ರೈತ ಸಂಘದ ಪದಾಧಿಕಾರಿಗಳು ರೈತರ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮದವರೊಂದಿಗೆ ರೈತ ಸಂಘದ ಗೌರವಾಧ್ಯಕ್ಷ ರಘುನಾಥ ರೆಡ್ಡಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಕೃಷಿ ವಿಚಾರದಲ್ಲಿ ಅನ್ಯಾಯ ಮಾಡುತ್ತಿದ್ದು, ಕಳೆದ ವರ್ಷ ಬರಗಾಲ ವಿಚಾರದಲ್ಲಿ ಇಲ್ಲಿನ ಅಧಿಕಾರಿಗಳು ಬೆಳೆ ಸಮೀಕ್ಷೆಯಲ್ಲಿ ವಿಳಂಬ ಧೋರಣೆ ಮತ್ತು ತಾರತಮ್ಯ ಮಾಡಿದ್ದರಿಂದ ನಮ್ಮ ತಾಲೂಕಿನ ರೈತರಿಗೆ ಕೇವಲ 30% ಮಾತ್ರ ವಿಮೆ ಹಣ ಬಿಡುಗಡೆಯಾಗಿದೆ. ಉಳಿದ ಶೇಕಡ 70% ವಿಮೆಯ ಪರಿಹಾರವನ್ನ ಗೌರಿಬಿದನೂರು ತಾಲೂಕಿಗೆ ಆದ್ಯತೆ ನೀಡಲಾಗಿದೆ ಎಂದು ಆರೋಪಿಸಿದ ಅವರು, ಇದಕ್ಕೆ ಇಲ್ಲಿನ ತಹಶೀಲ್ದಾರ್ ಮತ್ತು ಕೃಷಿ ಅಧಿಕಾರಿಗಳೇ ಕಾರಣ ಎಂದರು. ತಹಶೀಲ್ದಾರು ಇಲ್ಲಿರುವಂತ ಕೃಷಿ ಅಧಿಕಾರಿಗಳು ನಮಗೆ 30% ರೈತರಿಗೆ ಯಾವುದೇ ಪರಿಹಾರ ಬಂದಿಲ್ಲ. ಆದ್ರೂ ನಾವು ಅವ್ರ ಹತ್ರ ಹೋದ್ರೆ ತಹಶೀಲ್ದಾರು ಚೇಂಬಾರಕ್ಕೆ ಬಿಡುವುದಿಲ್ಲ. ತಹಶೀಲ್ದಾರ್ ಈಗಿರುವಂತ ದಂಡಾಧಿಕಾರಿಗಳು ಚೇಂಬಾರಕ್ಕೆ ಯಾರ ಅಧಿಕಾರಿಗಳನ್ನಾಗಲಿ ರೈತನನ್ನಾಗಲಿ ಚೇಂಬಾರಕ್ಕೆ ಬಿಡುವುದಿಲ್ಲ. ಈಗ ರಬ್ಬವಾಗಿ ಮಾತಾಡ್ತಾರೆ. ಅವ್ರು ಬಂದ್ರೆ ಗೆರಾವ್ ಮಾಡ್ತೀವಿ. ಇಂಥ ಅಧಿಕಾರಿಗಳು ಇದ್ದುಕೊಂಡು ಕೃಷಿ ಅಧಿಕಾರಿಗಳು ಇದ್ದುಕೊಂಡು ನಮಗೆ ಬೆಲೆ ಪರಿಹಾರ ಹೋದ ವರ್ಷನೂ 30% ಬಂದಿಲ್ಲ. ಇನ್ನು ನಮಗೆ ಫಸಲ್ ಬಿಮಾ ಯೋಜನೆ ಅದ್ಯಾವುದೋ ಇದು ಕೊಟ್ಟವಾಗಿ ಹೋದ ವರ್ಷ ನಮ್ಮ ಬೆಲೆಗೆ ನಾಶ ಆಯಿತು. ಹೋದ ವರ್ಷ ರೈತನಿಗೆ ಯಾವುದೇ ಪರಿಹಾರವನ್ನು ಸುಮಾರು ನಮ್ಮ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಗೌರಿಬಿದನೂರಿಗೆ 75% ಕೊಟ್ಟರು. ನಮ್ಮ ತಾಲೂಕಿರುವಂತ ಸುಮಾರು ಎಲ್ಲೋ ಒಂದೆಡೆ ನಿಂತು ರೈತನ ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆಯ ಮಾಪನ ಮಾಡಿ ಬೆಳೆ ದೃಢೀಕರಣ ಮಾಡುವುದರಿಂದ ಎಲ್ಲ ರೈತರಿಗೂ ಉಪಯುಕ್ತವಾಗಲಿದೆ. ಆದರೆ ಇದರ ಬಗ್ಗೆ ರೈತರಿಗೆ ಮಾಹಿತಿ ಇರುವುದಿಲ್ಲ. ರೈತರ ಜಮೀನಿಗೆ ಭೇಟಿ ನೀಡಿ ಜಮೀನಿನಲ್ಲಿ ಬೆಳೆದಿರುವ ಬೆಳೆಯನ್ನ ಸ್ಥಳದಿಂದ GPS ಫೋಟೋ ಮುಖಾಂತರ ಅಪ್ಲೋಡ್ ಮಾಡಿದಾಗ ಬೆಳೆಯ ಬಗ್ಗೆ ಸೂಕ್ತ ಮಾಹಿತಿ ಲಭ್ಯವಾಗುತ್ತದೆ. ಆದರೆ ಈ ಮಾಪನ ಮಾಡುವವರು ಅರೆಬರೆ ಜ್ಞಾನವುಳ್ಳವರಾಗಿದ್ದು, ಇವರು ಮಾಡುವ ಎಡವಟ್ಟಿನಿಂದಾಗಿ ರೈತರಿಗೆ ತೊಂದರೆಯಾಗುತ್ತಿದೆ ಎಂದರು. ಈ ವೇಳೆ ಜಿಲ್ಲಾಧ್ಯಕ್ಷ SG ಗಂಗುಲಪ್ಪ, ತಾಲೂಕು ಅಧ್ಯಕ್ಷ ಕೆ ವೆಂಕಟರಾಮಯ್ಯ, ಕೃಷ್ಣ ಎಸ್ ವೆಂಕಟರೆಡ್ಡಿ, ನಜೀರ್ ಕೃಷ್ಣಾರೆಡ್ಡಿ, ಶಿವಾರೆಡ್ಡಿ, ಶ್ರೀರಾಮರೆಡ್ಡಿ, ವೆಂಕಟರಮಣ, ಈತಮಾಕಲಹಳ್ಳಿ, ಎಂ ಯಲ್ಲಪ್ಪ, ಬೈರಬಂಡ, ವೆಂಕಟರಮಣಪ್ಪ, ಜಯರಾಮರೆಡ್ಡಿ, ಮುನಿಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇತ್ತೀಚೆಗೆ ದೇವನಹಳ್ಳಿ ತಾಲೂಕಿನ ಹಾಲಿನ ಉತ್ಪಾದನಾ ಪ್ರಮಾಣ ಕ್ಷೀಣಿಸುತ್ತಿದೆ ಎಂದು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಬಿ ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕಿನ ಆಲೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಮ್ಮಿಕೊಂಡಿದ್ದ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಬಮೂಲ್ ನಿರ್ದೇಶಕ ಬಿ ಶ್ರೀನಿವಾಸ್ ಮಾತನಾಡಿ, ರಾಸುಗಳ ಸಾಕಾಣಿಕೆ ವಿಚಾರವಾಗಿ ವೈದ್ಯರ ಸಲಹೆ ಮತ್ತು ಮಾರ್ಗದರ್ಶನ ಪಡೆದುಕೊಳ್ಳಬೇಕು. ರಾಸುಗಳಿಗೆ ಗುಣಮಟ್ಟದ ಆಹಾರ ನೀಡಿದರೆ ಫ್ಯಾಟ್ ಹೆಚ್ಚಾಗಿ ಬರುತ್ತದೆ, ಜೊತೆಗೆ ಲಾಭಾಂಶವನ್ನು ಪಡೆದುಕೊಳ್ಳಬಹುದು. ಕರುಗಳ ಸಾಕಾಣಿಕೆ ಮತ್ತು ಹಾರೈಕೆ ಚೆನ್ನಾಗಿ ಮಾಡಿದ್ದಲ್ಲಿ ಸಂಘದಿಂದ ಫೀಡ್ ಪಡೆದು ರಾಸುಗಳಿಗೆ ನೀಡಿದರೆ ಗುಣಮಟ್ಟದ ಹಾಲು ಪಡೆಯಲು ಸಾಧ್ಯವಾಗ್ತದೆ ಅಂತ ಹೇಳಿದ್ರು. ಸ್ವಲ್ಪ ದಾಳಂಬ್ರಿ ಒಂದು 200 ರೂಪಾಯಿವರೆಗೂ 180-200 ರೂಪಾಯಿ ಐತೆ ಕೆಜಿ. ಇವಾಗೆಲ್ಲ ದಾಳಂಬ್ರಿ ಹಾಕ್ತಾರೆ. ಆ ದಾಳಂಬ್ರಿ ಬೆಳೆಸಾಕ್ತಾರೆ. ಅವೆಲ್ಲ ತಾತ್ಕಾಲಿಕ ಅದಾನೆ. ಈ ದಾಳಂಬ್ರಿಗೂ ರೋಗ ಆಯ್ತಾ ಎಷ್ಟು ದಿವಸ ಇರ್ತದೆ? ಮ್ಯಾಕ್ಸಿಮಮ್ 5 ರಿಂದ 6 ವರ್ಷ ಅಷ್ಟೇ ದಾಳಂಬ್ರಿ, ಅದಕ್ಕೆ ಮೇಲೆ ಇರಲ್ಲ. ಕಿತ್ತಾಕ್ಬೇಕು ನಾವು. ನಿಮ್ದು ಹಾಲು ಹಂಗಿಲ್ಲಲ್ಲ, ವರ್ಷ ಪೂರ್ತಿ ಇರ್ತದೆ. 2 ರೂಪಾಯಿ ರೇಟ್ ಕಮ್ಮಿ ಇರ್ಬೋದು, ವರ್ಷ ಪೂರ್ತಿ ಇದಕ್ಕೆ 15 ದಿವಸಕ್ಕೆ ಒಂದ್ಸರಿ ನಿಮ್ಮ ಅಕೌಂಟ್ ಬಿದ್ದೋಗ್ತದೆ. ಆಮೇಲೆ ನಮ್ಮ ರೈತರಿಗೆ ಗೊಬ್ಬರ ಬೇಕೇ ಬೇಕು ತೋಟಕ್ಕೆ. ಸಂಘದ ಅಧ್ಯಕ್ಷ ಪಿ ಪಟ್ಟಾಲಪ್ಪ ಮಾತನಾಡಿ, ಈ ಭಾಗದಲ್ಲಿ ಕೈಗಾರಿಕೆಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಹಾಲು ಉತ್ಪಾದನಾ ರೈತರ ಪ್ರಮಾಣವು ಕಡಿಮೆಯಾಗ್ತಿದೆ. ಹೈನುಗಾರಿಕೆ ಮತ್ತು ಕೃಷಿ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಸಂಘದ ಅಭಿವೃದ್ಧಿಗೆ ರೈತರು ಸಂಘಕ್ಕೆ ಸರಬರಾಜು ಮಾಡುವ ಹಾಲಿನ ಗುಣಮಟ್ಟದ ಆಧಾರದಲ್ಲಿ ನಿಂತಿರುತ್ತದೆ. ಆದ್ದರಿಂದ ಸಂಘಕ್ಕೆ ಪರಿಶುದ್ಧ ಮತ್ತು ಗುಣಮಟ್ಟದ ಹಾಲು ಪೂರೈಸುವಂತೆ ಸಲಹೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ 3 ರೈತರನ್ನ ಮತ್ತು ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ವೇಳೆ ಸಂಘದ ಉಪಾಧ್ಯಕ್ಷ ಎಂ ರಾಮಯ್ಯ, ಎಲ್ಲ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕ ಎಚ್ ಮಂಜುನಾಥ್, ಹಾಲು ಪರೀಕ್ಷಕ ಜೆ ಆಂಜನೇಯ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸರ್ಕಾರಿ ಶಾಲೆಗಳಿಗೆ ಬಹುತೇಕ ಬಡ ಮಕ್ಕಳು ಬರುವುದರಿಂದ ಅವರಿಗೆ ಶಿಕ್ಷಕರು ಉತ್ತಮವಾದ ಶಿಕ್ಷಣ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂತೆ ಶಾಸಕ SL ಸುಬ್ಬಾರೆಡ್ಡಿ ತಿಳಿಸಿದರು.
ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಶಿಕ್ಷಕರ ದಿನಾಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಕರಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳಿದ್ದು ಬಡ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವುದರ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕರಿಸಿ ಈ ಭಾಗದಲ್ಲಿ ಹೆಚ್ಚು ಬಡವರಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ಪ್ರವಚನ ನೀಡುವ ಕೆಲಸ ತಾವು ಮಾಡಬೇಕು. ಶಿಕ್ಷಕರು ಕೇವಲ ರ್ಯಾಂಕ್ಗಳನ್ನು ನೀಡದೇ ಇದ್ರೂ ಸಹ ಪಾಠದ ಜೊತೆಗೆ ಶಿಸ್ತು ಸಂಸ್ಕಾರವನ್ನು ನೀಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕುವಂತೆ ಮಾಡಬೇಕು ಎಂದರು. ಶಿಕ್ಷಕರ ಒಂದು ಗೌರವ ಪ್ರಪಂಚದಲ್ಲಿ ಆ ಭಗವಂತನಿಗೆ ಬಿಟ್ರೆ, ತಾಯಿ ತಂದೆ ಬಿಟ್ರೆ ಮತ್ತೆ ಆ ಗೌರವ ಸಿಕ್ಕೋದು ತಮ್ಮ ಶಿಕ್ಷಕರಿಗೆ ಮಾತ್ರ ಅಂತ ನಾನು ನಂಬಿದ್ದೀನಿ. ಅಂದ್ರೆ ನಮ್ಮೆಲ್ಲರಿಗಿಂತ ಹೆಚ್ಚಿನ ಜವಾಬ್ದಾರಿ ತಮ್ಮ ಮೇಲಿರೋದನ್ನ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಮುಖಂಡ ಕಾರಕೂರಪ್ಪ, ಜಿಎಚ್ಎಸ್ ಟಿಮಂಗ್ಲ ಶಿಕ್ಷಕ ಎಂ ಶಿವಕುಮಾರ್, ತಹಶೀಲ್ದಾರ್ ಸಿಬ್ಬತುಲ್ಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ಕೃಷ್ಣಪ್ಪ, ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಮತ್ತಿತರರಿದ್ದರು. ಮಂಜುನಾಥ್ ಬಿ, ನ್ಯೂಸ್ ಟಿವಿ, ಗುಡಿಬಂಡೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪ್ರಕರಣ ಎನ್ಐಎ ತನಿಖೆಗಿಂತ ನಮ್ಮ ಪೊಲೀಸರೇ ಸಮರ್ಥರು. ನಾಗಮಂಗಲದಲ್ಲಿ ಕೇರಳ ಮೂಲದವರು 20 ವರ್ಷದಿಂದ ನೆಲೆಸಿದ್ದಾರೆ. ಇದು ಭಾರತ ದೇಶ, ಯಾರು ಎಲ್ಲಿ ಬೇಕಾದರೂ ಇರಬಹುದು. ತಪ್ಪು ಮಾಡಿದರೆ ಯಾರನ್ನೂ ಬಿಡುವ ಪ್ರಸ್ತಾಪವೇ ಇಲ್ಲ. ಇನ್ನು ಕೋಮು ಗಲಭೆ ಸೃಷ್ಟಿಸಿದವರನ್ನ ನೇಣಿಗೆ ಹಾಕಬೇಕು ಎಂದು ಸಚಿವ ಬೈರತಿ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಸುದ್ದಿಗಾರರೊಂದಿಗೆ ಸಚಿವ ಬೈರತಿ ಸುರೇಶ್ ಮಾತನಾಡಿ, ಮಂಡ್ಯ ಜಿಲ್ಲೆಯ ನಾಗಮಂಗಲ ಪ್ರಕರಣದ ತನಿಖೆಗೆ ರಾಜ್ಯದ ಐಎಎಸ್ ಐಪಿಎಸ್ ಅಧಿಕಾರಿಗಳು ಸಮರ್ಥರಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಪಕ್ಷ ದ್ವೇಷದ ರಾಜಕಾರಣ ಮಾಡುತ್ತಿಲ್ಲ. ಅತ್ಯಾಚಾರ ಪ್ರಕರಣ ದಾಖಲಾಗಿರುವ ಕುರಿತು ಬೆಳಗ್ಗೆ ಪತ್ರಿಕೆ ನೋಡಿ ವಿಚಾರ ತಿಳಿಯಿತು. ದಲಿತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿದ್ದಾರೆ. ಅವರನ್ನ ನ್ಯಾಯಾಲಯ ವಶಕ್ಕೆ ಪಡೆದಿದೆ. ಇನ್ನು ಹೆಣ್ಣು ಮಗುವೊಂದು ಅತ್ಯಾಚಾರದ ಆರೋಪ ಮಾಡಿದೆ. ಅದಕ್ಕೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಲಿದೆ. ನಾವು ದ್ವೇಷದ ರಾಜಕಾರಣ ಮಾಡುತ್ತಿಲ್ಲ. ಆ ಹೆಣ್ಣು ಮಗಳಿಗೆ ಕೀಟಲೆ ಮಾಡಿ ಎಂದು ನಾವು ಹೇಳಿಕೊಟ್ಟಿದ್ದೇವಾ? ದಲಿತ ಒಕ್ಕಲಿಗ ಗುತ್ತಿಗೆದಾರನಿಗೆ ಜಾತಿ ಹೆಸರಲ್ಲಿ ನಿಂದಿಸಲು ನಾವು ಹೇಳಿಕೊಟ್ಟಿದ್ವಾ? ಜಾತಿ ಹೆಸರು ಹೇಳಿ ಬೈದಿದ್ದಕ್ಕೆಲ್ಲ ರಾಜಕೀಯ ಅನ್ನೋದಕ್ಕೆ ಆಗುತ್ತಾ? ಮುನಿರತ್ನ ಅವರು ಜಾತಿ ನಿಂದನೆ ಮಾಡಿರುವುದು, ಬೈದಿರೋದಕ್ಕೆ ಈಗ ಪ್ರಕರಣ ದಾಖಲಾಗಿದೆ. ಪ್ರಕರಣ ತನಿಖೆ ಹಂತದಲ್ಲಿದೆ. ಧ್ವನಿ ಕುರಿತು ಎಫ್ಐಆರ್ ವರದಿ ಬಂದ ಬಳಿಕ ತೀರ್ಮಾನವಾಗುತ್ತದೆ ಎಂದು ಹೇಳಿದರು. ನಾನು ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ಓದಿದೆ, ಮಾನ್ಯ ಮುನಿರತ್ನ ಅವರು ಈಗಾಗಲೇ ಅಟ್ರಾಸಿಟಿ ನಮ್ಮ ದಲಿತ ಜನಾಂಗಕ್ಕೆ ನಿಂದೆ ಮಾಡಿರೋಂಥದ್ದು ಜಾತಿ ಹೆಸರು ತಗೊಂಡು, ಒಕ್ಕಲಿಗರ ಜನಾಂಗಕ್ಕೆ ನಿಂದೆ ಮಾಡಿರೋದು ಜಾತಿ ಹೆಸರು ತಗೊಂಡು, ಇದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ ಅವ್ರಿಗೆ ಕಸ್ಟಡಿ ಕೊಟ್ಟಿದೆ. ಮತ್ತು ಅಡಿಷ್ನಲಾಗಿ ನಾನು ಇವತ್ತೇ ಓದಿದ್ದು ಬೆಳಿಗ್ಗೆ ಪೇಪರಲ್ಲಿ, ಮತ್ತು ಯಾರೋ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಅದು ಏನು ನೋಡಿಕೊಂಡು ಪೊಲೀಸರು ಅವ್ರದ್ದೇ ಆದ ಕ್ರಮ ತಗೋತಾರೆ. ಮಗಳಿಗೆ ನಾವು ಹೇಳಿದ್ರು ಅವ್ರು ಕಿಟ್ಲೆ ಮಾಡಿ ಅಂತ. ಏನು ದ್ವೇಷ ರಾಜಕಾರಣ? ಅವ್ರು ಯಾರೋ ದಲಿತರ ಪಾಪ ಆ ಕಾಂಟ್ರಾಕ್ಟರ್ಗೆ ಜಾತಿ ಇಟ್ಕೊಂಡು ಬೈದರು ಅಂತ ನಾವು ಹೇಳಿದ್ರಾ? ಆ ಒಕ್ಕಲಿಗ ಜನಾಂಗಕ್ಕೆ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ಗೆ ನಾವು ಹೇಳ್ಕೊಟ್ರ? ಅದು ದ್ವೇಷದ ರಾಜಕಾರಣನಾ? ಹಾಗಾದರೆ ಎಲ್ಲಕ್ಕೂ ನೀವು ಯಾವುದು ಜಾತಿ ಇಟ್ಕೊಂಡು ಬೈತೀರಿ ಅದಕ್ಕೆಲ್ಲ ರಾಜಕೀಯ ಲೇಪನ ಕೊಟ್ಬಿಡೋಲ್ಲ? ಅದನ್ನ ರಕ್ಷಣೆ ತಗೊಳ್ಳೋದು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಬೆಳ್ಳಂಬೆಳಗ್ಗೆ ಸರಕುಗಳನ್ನು ತುಂಬಿದ್ದ ವಾಹನಕ್ಕೆ ವಿದ್ಯುತ್ ಕಂಬದ ತಂತಿ ತಾಕಿ ಬೆಂಕಿ ಹೊತ್ತಿಕೊಂಡು ವಾಹನದಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವ ಘಟನೆ ದೇವನಹಳ್ಳಿ ನಗರದಲ್ಲಿ ಸಂಭವಿಸಿದೆ. ದೇವನಹಳ್ಳಿ ಪಟ್ಟಣದ 17ನೇ ವಾರ್ಡ್ನ ಇಂದಿರಾ ಕ್ಯಾಂಟೀನ್ ಪಕ್ಕ ಹಾದು ಹೋಗುವ ರಸ್ತೆಯ ಪಕ್ಕದಲ್ಲಿ ಸರಕು ತುಂಬಿದ ವಾಹನ ನಿಲುಗಡೆ ಮಾಡಲಾಗಿತ್ತು. ಬೆಳಗಿನ ಜಾವ ಸುಮಾರು 3 ಗಂಟೆ ಸಮಯದಲ್ಲಿ ಗಾಳಿಗೆ ತಂತಿಗಳು ತಗುಲಿ ನಿಲ್ಲಿಸಿದ್ದ ವಾಹನದ ಮೇಲೆ ಬಿದ್ದ ಪರಿಣಾಮ ಶಾರ್ಟ್ ಸರ್ಕ್ಯೂಟ್ ಆಗಿ ವಾಹನದಲ್ಲಿದ್ದ ಎಲ್ಲ ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿದೆ. ಇನ್ನು ಪಕ್ಕದಲ್ಲಿಯೇ ಅಗ್ನಿಶಾಮಕ ದಳ ಠಾಣೆ ಇದ್ರೂ ಸಹ ಬೆಂಕಿ ನಂದಿಸಲು ಬಂದಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದು, ಬೆಳಗಿನ ಜಾವ ಘಟನೆ ಸಂಭವಿಸುತ್ತಿದ್ದಂತೆ ನೀರು ಹಾಕಿ ಹಾರಿಸಲು ಸ್ಥಳೀಯರು ಪ್ರಯತ್ನಿಸಿದ್ದಾರೆ. ಇನ್ನು ಪುರಸಭಾ ಸಿಬ್ಬಂದಿ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದ್ರು. ಈ ಬಗ್ಗೆ ಸ್ಥಳೀಯ ಯುವಕ ಸತೀಶ್ ಮಾತನಾಡಿ, ಬೆಳಗಿನ ಜಾವ ಘಟನೆ ಸಂಭವಿಸಿದ್ದು, ವಾಹನ ಸೇರಿದಂತೆ ಒಳಗಿದ್ದ ವಸ್ತುಗಳೆಲ್ಲವೂ ಸುಟ್ಟು ಕರಕಲಾಗಿದೆ, ಸುಮಾರು ನಷ್ಟವನ್ನ ಉಂಟು ಮಾಡಿದೆ ಅಂತ ಹೇಳಿದ್ರು. 17 ಇಂದಿರಾ ಕ್ಯಾಂಟೀನ್ ಹಿಂಭಾಗ ರೋಡಾಗ
ಲೈನ್ ಟಚ್ಚಾಗಿ ಅಪಘಾತ ಆಗಿರೋದು. ಗಾಡಿ ಏನಿಲ್ಲ, ಅಲ್ಲಂತೆ ನೋಡಿ ಗಾಡಿ ಎದುರುಗಡೆ, ಗಾಡಿ ಒಳಗಡೆ ಏನಿಲ್ಲ. ಸುಮಾರು ಒಂದು 2 ಕೋಟಿ ರೂಪಾಯಿ ಐಟಮ್ ಐತೆ ಗಾಡಿ ಒಳಗೆ, ಏನು 1 ರೂಪಾಯಿ ಐಟಮ್ ಇರಲಿಲ್ಲ. ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟೈತೆ, ಬೆಂಕಿಯೊಳಗೆ ಎಲ್ಲ ಸುಟ್ಟೋಗೈತೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸಾರ್ವಜನಿಕರ ಕುಂದುಕೊರತೆಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು. ಸಾರ್ವಜನಿಕರು ಸಹ ಲೋಕಾಯುಕ್ತ ಇಲಾಖೆಯನ್ನ ಸದ್ವಿನಿಯೋಗ ಪಡಿಸಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ವೀರೇಂದ್ರ ಕುಮಾರ್ ತಿಳಿಸಿದರು. ಬಹಳ ಹುಷಾರಾಗಿರಿ. ನಾವಿಲ್ಲಿ ಇರೋದು ಪಬ್ಲಿಕ್ಕಿಗೆ ಸರ್ವಿಸ್ ಮಾಡೋಕ್ಕೆ. ಅದನ್ನು ಬಿಟ್ಟು ನೀವು ರಿವರ್ಸ್ ಆಗಿ ಸರ್ವಿಸ್ ಅವ್ರ ಕಡೆಯಿಂದ ತಗೋತಾ ಇದ್ದೀರ ಅಂತಂದ್ರೆ ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಕಟ್. ಗೌರಿಬಿದನೂರು ತಾಲೂಕು ಕಚೇರಿ ಸಭಾಭವನದಲ್ಲಿ ಪೊಲೀಸ್ ಅಧೀಕ್ಷಕ ಆಂಟನಿ ಜಾನ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಲೋಕಾಯುಕ್ತರ ಕುಂದುಕೊರತೆ ಅರ್ಜಿ ಸ್ವೀಕಾರ ಸಮಾವೇಶದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ವೀರೇಂದ್ರ ಕುಮಾರ್ ಮಾತನಾಡಿ, ಅಧಿಕಾರಿಗಳು ನಿಮಗೆ ಬಂದ ಅರ್ಜಿಗಳನ್ನು ವಿಲೇವಾರಿ ಮಾಡಲು ನಿಮಗೆ ಸರ್ಕಾರಿ ನಿಯಮಗಳೇನಾದರೂ ಅಡ್ಡಿ ಇದ್ರೆ ಅಥವಾ ಅರ್ಜಿದಾರನಿಂದ ಸರಿಯಾದ ಮಾಹಿತಿ ಇಲ್ಲದಿದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಿದ್ರೆ ನೀವು ಅರ್ಜಿಯ ಹಿಂಬರಹವನ್ನು ಬರೆದುಕೊಡಿ. ಅನಾವಶ್ಯಕವಾಗಿ ಜನರನ್ನ ಕಾರ್ಯಾಲಯಗಳ ಸುತ್ತ ತಿರುಗಾಡಿಸಬೇಡಿ. ಲೋಕಾಯುಕ್ತ 3 ನಿಯಮಗಳ ಅನುಸಾರ ಕಾರ್ಯನಿರ್ವಹಿಸುತ್ತಿದೆ. ಮುಕ್ತವಾಗಿ ಜನರಿಂದ ಅರ್ಜಿ ಸ್ವೀಕರಿಸೋದು, ಸರ್ಕಾರಿ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಲು ನಿಗಾ ವಹಿಸೋದು, ಸರ್ಕಾರಿ ಅಧಿಕಾರಿಗಳು ತಮ್ಮ ವೇತನಕ್ಕಿಂತಲೂ ಹೆಚ್ಚು ಚರ ಸ್ಥಿರಾಸ್ತಿ ಹೊಂದಿದ್ರೆ ಕಾರ್ಯಾಚರಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ಈ ಇಲಾಖೆ ಶ್ರಮಿಸುತ್ತಿದೆ ಅಂತ ಹೇಳಿದರು. ಇನ್ನು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯಾಧಿಕಾರಿಗಳ ವಿರುದ್ಧ ಹರಿಹಾಯ್ದ ಲೋಕಾಯುಕ್ತರು ಕೇವಲ ಬಡವರು ಬರುವ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರು ಸಮರ್ಪಕವಾದ ಸೇವೆ ಒದಗಿಸುತ್ತಿಲ್ಲ ಯಾಕೆ? ಉದ್ದೇಶಪೂರ್ವಕವಾಗಿ ಔಷಧಿಗಳನ್ನು ಖಾಸಗಿ ಮೆಡಿಕಲ್ ಅಂಗಡಿಗೆ ಯಾಕೆ ಬರೆದುಕೊಡ್ಬೇಕು? ಆಸ್ಪತ್ರೆಯಲ್ಲಿ ಔಷಧಿಗಳು ಸಾಕಷ್ಟಿವೆ, ಅದಕ್ಕೆ ಸರ್ಕಾರ ಕೋಟ್ಯಾಂತರ ಹಣ ಬಿಡುಗಡೆ ಮಾಡಿದೆ, ಆದರೂ ನೀವು ಕರ್ತವ್ಯ ಲೋಪ ಎಸಗಿದ್ದೀರಿ ಅಂತ ಕಿಡಿಕಾರಿದ್ರು. ಎಲ್ಲಿ ಹೋದ್ರು ಸಹಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಮೆಡಿಸಿನ್ ಕೊಡೋದಿಲ್ಲ, ಬರೀ ಬರೆದು ಕೊಡ್ತಾರೆ. ನಾನೇ ಹೋಗಿದ್ದೀನಿ, ನಮ್ಗೆ ಗೊತ್ತು. ನಿಮ್ಮವ್ರು ಯಾರು ನಿಮ್ಗೆ ಮೆಡಿಸಿನ್ ಗೌರ್ಮೆಂಟ್ ಇಂದ ಸಪ್ಲೈ ಆಗುತ್ತೆ, ಆದ್ರೆ ಮತ್ತೆ ಅವ್ರಿಗೆ ನಿಮ್ಗೆ ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆಯಿಂದ ನೀವೇ ತರಿಸಿಕೊಳ್ಳಿಕ್ಕೆ ನಿಮ್ಗೆ ಹಣ ಬಂದಿರುತ್ತೆ. ಅಲ್ಲಿ ಯಾವ ಆಸ್ಪತ್ರೆ ವೈದ್ಯರು ಸಹಿತ ತಮ್ಮ ಏನ್ ಹಣ ಬಂದಿರುತ್ತೆ ಅದರಿಂದ ಹೊರಗಿಂದ ಇದನ್ನೇನು ತಮ್ಮ ಹತ್ರ ಮೆಡಿಸಿನ್ ಇಲ್ಲ ಅಂದ್ರೆ ಹೊರಗಿಂದ ತರಿಸಂತೂ ಕೊಡುದಿಲ್ಲ. ಇವರಿಗೆ ಆ ಕಂಪನಿಗಳು ಬಂದು ಭೇಟಿಯಾಗಿರ್ತಾರೆ, ಮೆಡಿಸಿನ್ ಕಂಪನಿಯವರು ಈ ಮೆಡಿಸಿನ್ ಬರೆದು ಕೊಡಿ ಅಂತ. ಅವ್ರು ಏನ್ ಮಾಡ್ತಾರೆ, ಆ ಮೆಡಿಸಿನ್ ಬರೆದು ಈ ನಿಮ್ಮ ಮೆಡಿಸಿನ್ ಬಂದಿರೋದನ್ನ ಏನ್ ಮಾಡ್ತೀರಿ ಅದೇ ಅರ್ಥ ಆಗೋದಿಲ್ಲ. ಲಾಟ್ ಚಿಕ್ಕಾಪಟ್ಟೆ ಮೆಡಿಸಿನ್ ಬರ್ತದೆ, ಅದು ಏನ್ ಮಾಡ್ತೀರಿ ಗೊತ್ತಾಗುತ್ತೆ. ಕುಂದುಕೊರತೆ ಸಭೆಯಲ್ಲಿ ನಗರಸಭಾ ಸರ್ವೆ ಇಲಾಖೆ, ಕಂದಾಯ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಪೊಲೀಸ್ ಇಲಾಖೆ, ಜನನ ಮತ್ತು ಮರಣಗಳ ಇಲಾಖೆ ಹೀಗೆ 61 ದೂರುಗಳ ಸುರಿಮಳೆ ಹರಿದು ಬಂದಿರುವುದು ವಿಶೇಷವಾಗಿದೆ. ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ನಿರೀಕ್ಷಕ ಶಿವಪ್ರಸಾದ್, ತಹಶೀಲ್ದಾರ್ ಮಹೇಶ್ ಪತ್ರಿ, ಪೌರಾಯುಕ್ತೆ ಗೀತಾ, ಇಒ ಹೊನ್ನಯ್ಯ, ಬಿಇಒ ಶ್ರೀನಿವಾಸಮೂರ್ತಿ, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ರಾಷ್ಟ್ರೀಯ ಹೆದ್ದಾರಿ 7ರ ಹುನೇಗಲ್ ಗ್ರಾಮದ ಬಳಿ ರಸ್ತೆಯಲ್ಲಿ ಸತ್ತು ಬಿದ್ದಿದ್ದ ನಾಯಿಯನ್ನು ಪಕ್ಕಕ್ಕೆ ಎಳೆಯಲು ಹೋಗಿ ಯುವಕನೊಬ್ಬ ಅಪಘಾತಕ್ಕೊಳಗಾಗಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದ್ದು, ಅಪಘಾತದಲ್ಲಿ ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಬಾಗೇಪಲ್ಲಿ ಬೆಂಗಳೂರು ರಸ್ತೆ ಮಾರ್ಗದ ಹುನೇಗಲ್ ಗ್ರಾಮದ ಬಳಿ ರಸ್ತೆಯಲ್ಲಿ ಸತ್ತು ಬಿದ್ದಿದ್ದ ನಾಯಿಯನ್ನ ಪಕ್ಕಕ್ಕೆ ಎಳೆಯಲು ಹೋಗಿ ತಾನೇ ಶವವಾಗಿ ಸತ್ತು ಬಿದ್ದ ಘಟನೆ ನಡೆದಿದೆ. ಮೃತ ಯುವಕನನ್ನು ಸಾಮಸೇನಹಳ್ಳಿಯ 30 ವರ್ಷದ ಪ್ರಭು ಎಂದು ಗುರುತಿಸಲಾಗಿದೆ. ಈತ ಸತ್ತ ನಾಯಿಯನ್ನು ಪಕ್ಕಕ್ಕೆ ಎಳೆಯಲು ಮುಂದಾದ ವೇಳೆ ಹಿಂಬದಿಯಿಂದ ಸ್ಕಾರ್ಪಿಯೋ ಕಾರಿಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ಒಬ್ಬ ಸಾವನ್ನಪ್ಪಿದ್ದರೆ ಮತ್ತೋರ್ವ ಯುವಕನಿಗೆ ಗಂಭೀರ ಗಾಯವಾಗಿದೆ. ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು.
ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಾಲೂರು ತಾಲೂಕಿನ ಶಿವಾರ ಪಟ್ಟಣದಲ್ಲಿ ಎಂವಿಜೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆ ಹಾಗೂ ಶಿವಾರ ಪಟ್ಟಣ ಪಂಚಾಯಿತಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಿವಾರ ಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನೇಗೌಡ ಮಾತನಾಡಿ, ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಪ್ರತಿ ತಿಂಗಳು ಆರೋಗ್ಯ ಶಿಬಿರವನ್ನು ಆಯೋಜಿಸಿದಾಗ ಬಡವರ ಆರೋಗ್ಯ ಸಮಸ್ಯೆಯನ್ನ ನೀಗಿಸಬಹುದು. ಇಂದು ನಡೆದ ಆರೋಗ್ಯ ಶಿಬಿರದಲ್ಲಿ 500ಕ್ಕೂ ಹೆಚ್ಚು ರೋಗಿಗಳು ಈ ತಪಾಸಣೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಎಸ್ ನಾಯಕ್, ಉಪಾಧ್ಯಕ್ಷ ತಿಮ್ಮಯ್ಯ, ಸದಸ್ಯರಾದ ಎಸ್ಎನ್ ಜಗನ್ನಾಥಾಚಾರಿ, ಹನುಮಂತ ನಾಯಕ, ನಂದಿನಿ, ಮುನಿರಾಜು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ಮಂಜುಳಾ, ಡಾಕ್ಟರ್ ಸರಸ್ವತಿ ಇನ್ನು ಮುಂತಾದವರು ಭಾಗವಹಿಸಿದರು. ತುಮಕೂರಿನ ರೈಲ್ವೆ ಸ್ಟೇಷನ್ ರಸ್ತೆಯ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಮಣಿಪಾಲ್ ಸಿಗ್ಮಾ ಹೆಲ್ತ್ ಇನ್ಶೂರೆನ್ಸ್ ಹೊಸದಾಗಿ ಸರ್ವ ಎಂಬ ಇನ್ಶೂರೆನ್ಸ್ ಲಾಂಚ್ ಮಾಡಲಾಯಿತು. ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗಲಿ ಎಂಬ ಉದ್ದೇಶದಿಂದ ಹೆಲ್ತ್ ಇನ್ಶೂರೆನ್ಸ್ ಸಮಾಜಕ್ಕೆ ಒಳ್ಳೆಯ ಹೆಲ್ತ್ ಕೇರ್ ಎಲ್ಲರಿಗೂ ಸಿಗಬೇಕು. ಆ ಕಾರಣದಿಂದಾಗಿ ಸರ್ವ ಎಂಬ ಹೆಸರನ್ನು ಎಂದು ಲಾಂಚ್ ಮಾಡಿದ್ದೇವೆ ಎಂದು ಸಂಸ್ಥೆಯ ಶ್ರೀನಿವಾಸ್ ಆಂಜಿನಪ್ಪ ತಿಳಿಸಿದರು. ನಮ್ಮ ಸಂಸ್ಥೆಯಿಂದ ಪಾಲಿಸಿ ತೆಗೆದುಕೊಂಡ್ರೆ ನಾಳೆ ಬೆಳಗ್ಗೆಯಿಂದಲೇ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಬಹುದು. ನಮ್ಮ ಕಂಪನಿಯಲ್ಲಿ ಚಿಕಿತ್ಸೆಗಾಗಿ ಕಾಯುವುದು ಅಗತ್ಯ ಇರುವುದಿಲ್ಲ. ನಮ್ಮ ಕಂಪನಿಯಾದ ಮಣಿಪಾಲ್ ಸಿಗ್ಮಾ ಇನ್ಶೂರೆನ್ಸ್ ಕಂಪನಿ ಸರ್ಕಾರದ ಮಾನ್ಯತೆ ಕೂಡ ಪಡೆದುಕೊಂಡಿದ್ದೇವೆ. 2024-25ನೇ ಸಾಲಿನ ಒಳ್ಳೆಯ ಕಂಪನಿಯಾಗಿದ್ದು ಎಲ್ಲರಿಗೂ ಉತ್ತಮ ಒಳ್ಳೆಯ ಅವಕಾಶ ಸಿಗಬೇಕು ಎಂಬುದು ಮಣಿಪಾಲ್ ಸಿಗ್ಮಾ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಮುಖ್ಯಸ್ಥರಾದ ಜಾಹಿದ್ ಬಜಾಜ್, ಹೇಮಂತ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾರುಕಟ್ಟೆಯಲ್ಲಿ ಸೇವಂತಿಗೆ ಹೂ ಕೇಳೋರಿಲ್ಲ, ಕೆಜಿ ಸೇವಂತಿಗೆ 10 ರೂಗೆ ಮಾರಾಟ. ಸಾಗಣೆ ವೆಚ್ಚವು ಬಾರದ ಹಿನ್ನೆಲೆ ನಳನಳಿಸುತ್ತಿದ್ದ ಸೇವಂತಿ ತೋಟವನ್ನೇ ನಾಶ ಮಾಡಿದ ರೈತ. ಕರ್ತವ್ಯ ನಿರತ ವೈದ್ಯರ ಮೇಲೆ ದೌರ್ಜನ್ಯ, ಚಿಕಿತ್ಸೆಗೆಂದು ಬಂದು ದಾದಿ ಮತ್ತು ವೈದ್ಯರ ಮೇಲೆ ದಬ್ಬಾಳಿಕೆ. ವೈದ್ಯರಿಂದ ಪೊಲೀಸರಿಗೆ ದೂರು, ಆರೋಪಿ ಬಂಧನ. ಮತ ಬ್ಯಾಂಕಿಗಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ, ಶಕ್ತಿ ಯೋಜನೆಯಿಂದ ಪ್ರಯಾಣಿಕರಿಗೆ ತೊಂದರೆ. ಮಕ್ಕಳ ಸಂಸತ್ನಲ್ಲಿ ಪ್ರತಿಧ್ವನಿಸಿದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಸ್ವಪಕ್ಷೀಯರಿಂದಲೇ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆ, ದಲಿತ ಸಂಘಟನೆ ಹೆಸರಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಪ್ರತಿಭಟನಾ ಧರಣಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.